ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಉದ್ದಿನ ಹಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. 1 kg ಮೆಂತೆ, ಇದನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಇಟ್ಟಿದ್ದೀನಿ. 1 kg ತೊಗೊಂಡಿದ್ದೀನಿ ಮೆಂತೆನ, ಓಕೆನಾ. ಇದು ಬ್ಲ್ಯಾಕ್ ಕಲರ್ ಉದ್ದು, ವೈಟ್ ಕಲರ್ ಉದ್ದು ಬರುತ್ತೆ, ಅದನ್ನು ತೊಗೊಬಾರ್ದು, ಬ್ಲ್ಯಾಕ್ ಕಲರ್ ಉದ್ದೇ ತೊಗೊಬೇಕು. ಇದು 1 kg, ಇದನ್ನು ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1 kg ಗೋಧಿ, ಇದನ್ನು ಅಷ್ಟೇ ಕ್ಲೀನ್ ಮಾಡಿಬಿಟ್ಟು ತೊಳೆದು ಒಣಗಿಸಿ ಇಟ್ಟಿದ್ದೀನಿ. ಇದು 1 kg ತೊಗೊಂಡಿದ್ದೀನಿ. ಅದ ನಂತರ ಅಕ್ಕಿ, ಯಾವ ಅಕ್ಕಿ ಬೇಕೋ ತೊಗೊಬೋದು. ನಾನು ಡಿಪೋ ಅಕ್ಕಿ, ಇದನ್ನು ಕ್ಲೀನಾಗಿ ಒಣಗಿಸಿ ಇಟ್ಟಿದ್ದೀನಿ. ಇದು 2 kg. ಈಗ ಒಂದೊಂದನ್ನೇ ಸ್ವಲ್ಪ ಹಾಕ್ಕೊಂಡು ಹುರ್ಕೊಬೇಕು. ನೋಡಿ, ನಾನು ಉದ್ದಿನ ಕಾಳನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಈ ಥರ ಮೀಡಿಯಮ್ ಫ್ಲೇವರಲ್ಲಿ ಇಟ್ಟು ನೀಟಾಗಿ ಹುರ್ಕೊಬೇಕು. ನೋಡಿ, ಈ ಥರ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಗೋಧಿನೂ ಅಷ್ಟೇ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಲೇಟ್ ಆಗುತ್ತೆ ಹುರಿಯೋಕ್ಕೆ. ನೀಟಾಗಿ ಈ ಥರ ಹುರ್ಕೊಬೇಕು. ನೋಡಿ, ಈ ಥರ ನೀಟಾಗಿ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಈಗ ಅಕ್ಕಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಬೇಗ ಆಗಿಬಿಡುತ್ತೆ. ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ಸೊಂಟ ನೋವು, ಕಾಲು ನೋವು ಈ ಥರ ಇರೋದು ಕಡಿಮೆ ಆಗುತ್ತೆ ದಿನ ವಾರಕ್ಕೊಂದು ಸತಿ ಆದರೂ ತಿಂದರೆ ಒಳ್ಳೆಯದು. ದಿನ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ವಾರಕ್ಕೊಂದು ಟೈಮ್ ಆದರೂ ತಿಂದರೆ ತುಂಬ ಒಳ್ಳೆಯದು. ಮಕ್ಳಿಗೂ ಕೊಡ್ಬೋದು, ಚಿಕ್ಕ ಮಕ್ಳಿಗೂ ಕೊಡ್ಬೋದು, ತುಂಬ ಆರೋಗ್ಯವಾಗಿರುತ್ತೆ. ಮೆಂತ್ಯ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡಿ, ಇದನ್ನು ಅಷ್ಟೇ ನೀಟಾಗಿ ಹುರ್ಕೊಬೇಕು. ಈ ಥರ ಹುರ್ಕೊಂಡೆಲ್ಲ ಆದಮೇಲೆ ನೋಡಿ, ಈ ಥರ ನೀಟಾಗಿ ಎಲ್ಲನೂ ಹುರಿದು ಈ ಥರ ಇಟ್ಕೊಂಡಿದ್ದೀನಿ. ಈಗ ಒಂದು ಡಬ್ಬಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದು. ಈ ಕೈಕಾಲು ನೋವು, ಸೊಂಟ ನೋವು ಇವಾಗೆಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗಂತೂ ತುಂಬಾ ಬ್ಯಾಕ್ ಪೇನ್ ಬಂದಿರುತ್ತೆ. ಅಂಥವ್ರಿಗೆ ತುಂಬ ಒಳ್ಳೆ ರೆಸಿಪಿ ಇದು. ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ, ಕೈಕಾಲು ನೋವು ಕಡಿಮೆ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಅವರ ಬೆಳವಣಿಗೆಗೂ ತುಂಬ ಅನುಕೂಲ ಆಗುತ್ತೆ. ಇದನ್ನು ಡೈಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ವಾರಕ್ಕೆ 1 ಟೈಮ್ ಆದರೂ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯವಾಗಿ ಇರುತ್ತೆ. ನೋಡಿ, ಈ ಥರ ಮಿಲ್ಲಿಗೆ ಹಾಕಿಸ್ಕೊಂಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.